ಪುತ್ತೂರಿನ ಬಡಗನ್ನೂರಿನಲ್ಲಿರುವ ದೇಯಿಬೈದಿತ್ತಿ ಕೋಟಿ ಚಿನ್ನಯ್ಯರ ಮೂಲಸ್ಥಾನ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂತನಬಿತ್ತಲ್ ಆದಿದೈವ ಧೂಮಾವತಿ ಕ್ಷೇತ್ರ ಸಾಯನ ವೈದ್ಯರೇ ಗುರುಪೀಠದ ಜಾತ್ರಾ ಮಹೋತ್ಸವವು ಫೆಬ್ರವರಿ 25ರಿಂದ 29ರವರೆಗೆ ನಡೆಯಲಿದೆ. ಕ್ಷೇತ್ರದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ಮೂಡುಬಿದಿರೆಯ ಶ್ರೀ ಶಿವಾನಂದ ತಂತ್ರಿಯವರ ನೇತೃತ್ವದಲ್ಲಿ ವೈದಿಕ ವಿಧಿವಿಧಾನದೊಂದಿಗೆ ತೌಳವ ಪರಂಪರೆಯ ಅನುಸಾರ ನಡೆಸಲು ನಿರ್ಧರಿಸಿದ್ದಾರೆ. ಫೆಬ್ರವರಿ 25ರಂದು ಹೊರೆಕಾಣಿಕೆ ಸಮರ್ಪಣೆ, ಉಗ್ರಾಣ ಮುಹೂರ್ತ, ಫೆಬ್ರವರಿ 26ರಂದು ಸಾನ್ನಿಧ್ಯದಲ್ಲಿ ಶುದ್ಧಿ ನವಕ ಪ್ರದಾನ ಸೇವೆ, ಭಜನಾ ಸಂಕೀರ್ತನೆ, ಧೂಮಾವತಿ ಬಲಿ ಉತ್ಸವ, ರಾತ್ರಿ 8:30ರಿಂದ ಯಕ್ಷಗಾನ ಬಯಲಾಟ, ಗೆಜ್ಜೆಗಿರಿ ಮೇಳದವರಿಂದ ಪ್ರಸಂಗ ಸಮಗ್ರ ಕಾರ್ತವೀರ್ಯ ನಡೆಯಲಿದೆ. ಫೆಬ್ರವರಿ 27ರಂದು ಧೂಮಾವತಿ ನೇಮೋತ್ಸವ, ಮಹಾಪೂಜೆ, ಅನ್ನಸಂತರ್ಪಣೆ, ಕೊರತಿ ದೈವದ ನರ್ತನ ಸೇವೆ, ಧೂಮಾವತಿ ಬಲಿ ಉತ್ಸವ, ಕುಪ್ಪೆಪಂಜುರ್ಲಿ ನೇಮೋತ್ಸವ, ಅನ್ನಸಂತರ್ಪಣೆ, ಸತ್ಯಧರ್ಮ ಚಾವಡಿಯಲ್ಲಿ ಮಹಾಪೂಜೆ, ಕಲ್ಲಲ್ದಾಯ ದೈವದ ನೇಮೋತ್ಸವ ನಡೆಯಲಿದೆ. ಫೆಬ್ರವರಿ 28ರಂದು ಗಣಹೋಮ, ಗುರುಪೂಜೆ ಸಹಿತ ಧಾರ್ಮಿಕ ಕಾರ್ಯಕ್ರಮಗಳು, ದೇಯಿಬೈದಿತ್ತಿ ನೇಮೋತ್ಸವ, ಮಾತೆ ಮಕ್ಕಳ ಪುನೀತ ಸಮಾಗಮ, ದೇಯಿಬೈದಿತ್ತಿ ಪ್ರಸಾದ ವಿತರಣೆ, ಅನ್ನಸಂತರ್ಪಣೆ, ಬೈದರ್ಕಳ ನೇಮೋತ್ಸವ, ಮೂಲಸ್ಥಾನ ಗರಡಿಯಲ್ಲಿ ಬೈದರ್ಕಳ ದರ್ಶನ ಸೇವೆ, ಪ್ರಸಾದ ವಿತರಣೆ ನಡೆಯಲಿದೆ. ಫೆಬ್ರವರಿ 29ರಂದು ಎಲ್ಲ ಸಾನ್ನಿಧ್ಯದಲ್ಲಿ ಶುದ್ಧಿ ಕ್ರಿಯೆಗಳು, ಧ್ವಜಾವರೋಹಣ, ಗುರುಪೂಜೆ, ಪ್ರಸಾದ ವಿತರಣೆ ನಡೆಯಲಿದೆ. ಈ ಎಲ್ಲ ಪುಣ್ಯ ದೇವತಾ ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸಿ ತ್ರಿಕರಣ ಪೂರ್ವಕ ಸಹಕಾರ ನೀಡಿ ಮೂಲಸ್ಥಾನ ಕ್ಷೇತ್ರದ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಆನುವಂಶಿಕ ಮುಕ್ತೇಸರರಾದ ಶ್ರೀಧರ ಪೂಜಾರಿ ತಿಳಿಸಿದ್ದಾರೆ. ಫೆಬ್ರವರಿ 25 ಆದಿತ್ಯವಾರದಿಂದ ಫೆಬ್ರವರಿ 29 ಗುರುವಾರದವರೆಗೆ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಜಾತ್ರೋತ್ಸವ ನಡೆಯಲಿಕ್ಕಿದೆ. ಈ ಒಂದು ಜಾತ್ರೋತ್ಸವದಲ್ಲಿ ವಿಶಿಷ್ಟವಾಗಿ ವಿಶ್ವದ ಸಮಾಜ ಬಾಂಧವರು, ವಿಶೇಷವಾಗಿ ಕೋಟಿ ಚೆನ್ನಯ್ಯರ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೇನೆ. ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಸುಮಾರು 550 ವರ್ಷಗಳಿಂದ ಸುಪ್ತವಾಗಿದ್ದ ಒಂದು ಕೋಟಿ ಚೆನ್ನಯ್ಯರ ಮೂಲತಾಣ ಇವತ್ತು 2020ರಲ್ಲಿ ಬ್ರಹ್ಮಕಲಶ ಆಗಿ ಜಗದ್ವಿಖ್ಯಾತ ಆಗಿದ್ದು ಎಲ್ಲ ಭಕ್ತ ಬಾಂಧವರಿಗೆ ಗೊತ್ತಿದೆ. ಅದರ ಒಟ್ಟಿಗೆ ಈಗ 2 ವರ್ಷದ ಹಿಂದೆ ನಾವು ಶ್ರೀ ಕ್ಷೇತ್ರದ ಒಂದು ಮೇಳವನ್ನು, ಯಕ್ಷಗಾನ ಮೇಳವನ್ನು ಪ್ರಾರಂಭಿಸಿದ್ದೇವೆ. ಅದು ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಅನ್ನುವಂಥ ಪ್ರಸಂಗದೊಂದಿಗೆ ಮುನ್ನಡೆಯುತ್ತಿದೆ. ಬೇರೆ ಬೇರೆ ಪ್ರಸಂಗಗಳೊಂದಿಗೆ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆಗೆ ಸುಮಾರು 210 ಪ್ರಯೋಗಗಳನ್ನು ಈಗಾಗಲೇ ಯಶಸ್ವಿಯಾಗಿ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನಡೆಸಿದೆ. ಮತ್ತು ಗೆಜ್ಜೆಗಿರಿ ಅಂದರೆ ಇಲ್ಲಿ ಪ್ರಧಾನವಾಗಿರುವುದು ಇಲ್ಲಿ ತಾಯಿಯ ಆಶೀರ್ವಾದ. ಯಾರ್ಯಾರಿಗೆ ಉದ್ಯೋಗ, ವಿದ್ಯೆ, ಆರೋಗ್ಯ, ನೆಮ್ಮದಿ ಬೇಕು, ಅವರು ಈ ತಾಯಿಯನ್ನು ಬೇಡಿಕೊಂಡ್ರೆ ಅವರು ಖಂಡಿತ ಅದರಲ್ಲಿ ಸಫಲರಾಗ್ತಾರೆ. ಅದರೊಟ್ಟಿಗೆ ಎಷ್ಟೋ ಜನ ಇವತ್ತು ಅಕ್ಷರ ಅಭ್ಯಾಸಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ಅನಾರೋಗ್ಯ ಪೀಡಿತರನ್ನು ತಗೊಂಡು ಬರ್ತಾರೆ ತಾಯಿಯಂದಿರು. ಹಾಗೆ ಎಷ್ಟೋ ಜನರು ತಮ್ಮ ಉದ್ಯೋಗದಲ್ಲಿ ಆದ ತೊಂದರೆಗಳಿಗೆ, ಕಷ್ಟ ನಷ್ಟಗಳಿಗೆ ತಾಯಿಯನ್ನು ಬಂದು ಬೇಡಿಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಇವತ್ತು ಈ ಕ್ಷೇತ್ರದಿಂದ ಅನುಕೂಲ ಆಗಿದೆ. ಅವರು ಅದೊಂಥರ ವಿಸ್ಮಯ ಇದ್ದಂಗೆ ಅವರು ಪುನಃ ತಮ್ಮ ಕೆಲಸ ಕಾರ್ಯಗಳು ಆದಮೇಲೆ ಈ ಕ್ಷೇತ್ರಕ್ಕೆ ಮತ್ತೆ ಮತ್ತೆ ಬಂದು ತಮ್ಮ ಹರಕೆಯನ್ನು ತೀರಿಸಿಕೊಂಡು ಹೋಗಿದ್ದು ನಿದರ್ಶನಗಳು ಎಷ್ಟೋ ಇದ್ದಾವೆ. ಇವತ್ತು ಪ್ರತಿನಿತ್ಯ ಈ ಕ್ಷೇತ್ರದಲ್ಲಿ ಅನ್ನದಾಸೋಹ ನಡೀತಾ ಇದೆ. ಅನ್ನದಾನಕ್ಕಾಗಿ ಜಗತ್ತು, ವಿಶ್ವದ ಪ್ರತಿಯೊಬ್ಬರು, ಹೆಚ್ಚಿನವರು ಬಹಳ ಜನ ಈ ಒಂದು ಕ್ಷೇತ್ರಕ್ಕೆ ತಮ್ಮ ಅನ್ನದಾನ ಸೇವೆಯನ್ನು ಮಾಡಿದ್ದು ಕಂಡುಬರುತ್ತದೆ. ಮತ್ತು ಅನ್ನದಾನ ಸೇವೆಯಿಂದ ಅವರಿಗೆ ನೆಮ್ಮದಿ ಕೊಡುವಂಥ ಒಂದು ಪ್ರಯೋಗಗಳು ಎಷ್ಟೋ ಆಗಿದೆ ಅಂತ ಹೇಳಲಿಕ್ಕೂ ನನಗೆ ಸಂತೋಷವಾಗುತ್ತದೆ. ಮತ್ತು ತಾಯಿಯ ಅನುಗ್ರಹ ಇದ್ದರೆ ಎಲ್ಲ ತೊಂದರೆಗಳು ನೀಗ್ತದೆ ಅನ್ನೋದನ್ನು ನಾವು ಮನಗಂಡಿದ್ದೇವೆ. ಜಾತ್ರೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಈ ಕ್ಷೇತ್ರಕ್ಕೆ ಬಂದು ತಾಯಿಯನ್ನು ಸಂದರ್ಶಿಸಿ ಪುನೀತರಾಗಿ. 27ನೇ ತಾರೀಕು ಧೂಮಾವತಿ ನೇಮೋತ್ಸವ ಇದೆ, ಬಹಳ ವಿಶಿಷ್ಟವಾದ ನೇಮೋತ್ಸವ. ಅದು ಬೆಳಿಗ್ಗೆ ಪ್ರಾರಂಭ ಆಗುತ್ತೆ. ಹಾಗೆ 28ನೇ ತಾರೀಕು ಬೈದರ್ಕಳ ನೇಮೋತ್ಸವ, ಅದು
ಮೇಲೆ ಗರಡಿಯಿಂದ ಇಳಿದು ಕೆಳಗೆ ತಾಯಿಯನ್ನೊಂದು ಬಂದು ಆಲಿಂಗನ ಮಾಡಿಕೊಳ್ಳುವಂಥ ಒಂದು ವಿಶಿಷ್ಟವಾದ ಅನುಭವವನ್ನು ತಾರೀಕು 28ರಂದು ಮಧ್ಯಾಹ್ನದ ನಂತರ ಸಾಯಂಕಾಲ ಕಾಣಬಹುದು. ಹೆಚ್ಚಿನ ಭಕ್ತರು ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ನೀವು ಬನ್ನಿ, ನಾವು ಬರ್ತೇವೆ. ಈ ಒಂದು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಸಹಕರಿಸೋಣ ಅಂತ ಪ್ರಾರ್ಥಿಸ್ತೇವೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಗೆಜ್ಜೆಗಿರಿ ಕ್ಷೇತ್ರದ ಶೈಲೇಂದ್ರ ವೈ, ಸುವರ್ಣ ಕಾರ್ಯಾಧ್ಯಕ್ಷರಾದ ಮತ್ತು ಸದಸ್ಯರು, ಜಾತ್ರೋತ್ಸವ ಸಮಿತಿ ಪೀತಾಂಬರ ಹೆರಾಜೆ, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ದೇಯಿ ಬೈದೆತ್ತಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಕ್ಷೇತ್ರಾಡಳಿತ ಸಮಿತಿಯವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪುತ್ತೂರು.